ನಾನಷ್ಟೇ ಅಲ್ಲ, ವೇದಿಕೆ ಮೇಲೆ ಇನ್ನು ಮುಂದೆ ಯಾರೇ ನಿಮಗೆ ಏನು ಹೇಳಿದ್ರು ಶರಣು ಶರಣಾರ್ಥಿ ಅಂತ ಹೇಳಿದ್ರು ಮರಳಿ ಏನು ಹೇಳಬೇಕು? ಈಗ ಹೇಳ್ತಿರಲ್ಲ ಪಕ್ಕ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸಾಕು. ಶರಣ ಅಂದ್ರೆ ಮರುಣಿಲ್ಲ ಅಂತ, ಶರಣ ಅಂದ್ರೆ ಮರುಣಿಲ್ಲ ಅಂತೆ. ಅಂಥ ಶರಣಾರ್ಥಿ ಪದವನ್ನು ಬಸವಾದಿ ಎಲ್ಲಮ್ಮ ಪ್ರಮುಖರು ನಮಗೆ ಕರುಣಿಸಿಕೊಟ್ಟಿರುವಂಥ ಪದ. ಇರಲಿ, ನೇರವಾಗಿ ವಿಚಾರಕ್ಕೆ ಬರುವಂಥವನಾಗ್ತೇನೆ. ಸಮಯದ ಅಭಾವ ಆಗಿರೋದ್ರಿಂದ ನಾನು ನೇರವಾಗಿ ಯಡ್ರಾಮಿಗೆ ಹೋಗಬೇಕಾಗಿದೆ. ನಮ್ಮ ಪೂಜ್ಯರು ಭಾಳ ಚಲೋ ಮಾತಾಡಿದ್ರು, ಭಾಳ ಚಲೋ ಪುರಾಣವನ್ನು ಕೊಟ್ಟು ಭಾಳ ಚಲೋ ನಿಮ್ಮೆಲ್ಲರ ಮನದಟ್ಟ ಆಗುವ ಹಾಗೆ ಒಂದೊಂದು ನುಡಿಗಳನ್ನು ಬಿತ್ತುತ್ತಾ ಹೋಗಿರುವಂಥ ಪೂಜ್ಯರು. ರಾಮ ವಸಿಷ್ಠ ಮಹರ್ಷಿಗಳ ಹತ್ರ ಹೋಗ್ತಾನೆ. ಯಾವಾಗ ರಾಮ ವಸಿಷ್ಠ ಮಹರ್ಷಿಗಳ ಹತ್ರ ಹೋದ್ನೋ, ವಸಿಷ್ಠ ಮಹರ್ಷಿಗಳು ಕೇಳ್ತಾರ, ನೀನು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಏನು ಕೇಳಿದ್ರು? ನೀನು ಯಾರು ಅಂತ ಪ್ರಶ್ನೆಯನ್ನು ಮಾಡಿದ್ರು. ಆಗ ನಿಮಗೇನಾದರೂ ಕೇಳಿದರೆ ನನ್ನ ಹೆಸರು ಯಲ್ಲಪ್ಪ ಅಂತ ಅಂದುಬಿಡ್ತೀವಿ. ನೀ ಯಾರು ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಹೆಸರುಗಳನ್ನು ಹೇಳ್ಕೊಂಡು ಬಿಡ್ತೀವಿ. ಹಂಗೆ ವಸಿಷ್ಠ ಮಹರ್ಷಿಗಳು ರಾಮನಿಗೆ ಕೇಳಿದಾಗ ರಾಮ ಹೇಳ್ತಾನೆ, ನನ್ನ ಹೆಸರು ರಾಮಚಂದ್ರಾರಿ ಅಂದ. ವಸಿಷ್ಠ ಮಹರ್ಷಿಗಳಂತಾರ, ನಾನು ನಿನ್ನ ಹೆಸರು ಕೇಳಿಲ್ಲಪ್ಪ, ನೀ ಯಾರು ಅಂತ. ನಾನು ನಿನ್ನ ಹೆಸರು ಕೇಳಿಲ್ಲ, ನೀ ಯಾರು ಅಂತ ಪ್ರಶ್ನೆ ಮಾಡಿದಾಗ ರಾಮಚಂದ್ರ ಹೇಳ್ತಾನ, ನನ್ನ ಹೆಸರು ವಸಿಷ್ಠ ಮಹರ್ಷಿಗಳಿಗೆ ಗೊತ್ತಿಲ್ಲ ಅನಿಸ್ತದ, ಅದಕ್ಕೆ ನೀ ಯಾರು ಅಂತ ಮರಳಿ ಪ್ರಶ್ನೆಯನ್ನ ಮಾಡಕತ್ತಾರಂದಾಗ ಮತ್ತೆ ಮುಂದುವರೆದ ಹೇಳ್ತಾನೆ, ನಾನು ದಶರಥ ಮಹಾರಾಜನ ಮಗ ರಾಮಚಂದ್ರ ಅಂತ. ಮತ್ತು ವಸಿಷ್ಠ ಮಹರ್ಷಿಗಳಂತಾರ, ನೀ ಯಾರ ಮಗ ಅಂತ ನಾ ಕೇಳಿಲ್ಲಪ್ಪ, ನೀ ಯಾರು ಅಂತ. ನಾ ಹೇಳೋದು ಅರ್ಥ ಆಯ್ತಿಲ್ಲ? ನೀ ಯಾರ ಮಗ ಅಂತ ನಾ ಕೇಳಿಲ್ಲ, ನೀ ಯಾರು ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಮರಳಿ ರಾಮಚಂದ್ರ ಹೇಳ್ತಾನೆ, ಬಹುಶಃ ನಮ್ಮ ಅಪ್ಪನ ಹೆಸರು ಗೊತ್ತಿರ್ಲಿಕ್ಕಿಲ್ಲ ಈ ಗುರುಗಳಿಗೆ, ನಾನು ಜನಕ ಮಹಾರಾಜನ ಮಗಳಾದ ಸೀತೆಯ ಪತಿ ಅಂದ. ನಾನು ಜನಕ ಮಹಾರಾಜನ ಮಗಳಾದ ಸೀತೆಯ ಗಂಡ ಅಂದಾಗ ವಸಿಷ್ಠ ಮಹರ್ಷಿಗಳಂತಾರ, ನೀ ಯಾರ ಗಂಡ ಅಂತ ನಾ ಕೇಳಿಲ್ಲ, ನೀ ಯಾರು ಅಂದ್ರು. ನೀ ಯಾರ ಗಂಡ ಅಂತ ನಾ ಕೇಳಿಲ್ಲಪ್ಪ, ನೀ ಯಾರು ಅಂತ ಪ್ರಶ್ನೆ ಮಾಡಿದಾಗ ರಾಮನಿಗೆ ಉತ್ತರ ಕೊಡಕ್ಕಾಗ್ಲಿಲ್ಲ. 10 ನಿಮಿಷ ಹೊರಗೆ ಹೋಗಿ ಯೋಚನೆ ಮಾಡ್ತಾನೆ. ಯಾವಾಗ ಮರಳಿ ಬಂದು ಮತ್ತ ನಿಜವಾದ ಜ್ಞಾನ ಯಾವ್ದಾದ್ರು ಇದ್ರೆ ಇಂಜಿನಿಯರಿಂಗ್ ಅಲ್ಲ, ಡಾಕ್ಟರ್ ಅಲ್ಲ, ಮತ್ತೊಂದಲ್ಲ, ಮಗದೊಂದಲ್ಲ, ನಿಜವಾದ ಜ್ಞಾನ ಏನಾದ್ರೂ ಜಗತ್ತಿನೊಳಗ ಇದ್ದಿತ್ತೇ ಆಗಿತ್ತು ಅಂದ್ರೆ ನನ್ನನ್ನ ನಾನು ತಿಳ್ಕೊಳ್ಳೋದ ಮಾತ್ರ ಜ್ಞಾನವೇ ಹೊರತಾಗಿ ಮಿಕ್ಕಿರೋದು ಯಾವುದು ಜ್ಞಾನ ಅಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲವ ನರಿತು ಫಲವೇನಯ್ಯ, ತನ್ನ ತಾನರಿಯದನ್ನಕ್ಕರ. ಬೇಕಾದ ನಾವು ತಿಳ್ಕೊಂಡಿರ್ಬೋದು, ಖರೆ ನಮಗೆ ನಾವು ತಿಳ್ಕೊಂಡಿರಲಿಲ್ಲ ಅಂದ್ರೆ ಅದೆಲ್ಲ ಮಣ್ಣಾಗಿ ಹೋಗ್ತದೆ. ಅಂಥ ಜ್ಞಾನ ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ತನ್ನ ತಾನು ತಿಳಿದ ಮೇಲೆ ಇನ್ನೇನು ಅಂತ ಕಡ್ಕೊಳ್ಳೋದು ಮಡಿವಾಳಪ್ಪ ತುಂಡು ಮಾಡಿ ಕಿತ್ತು ಬಿಸಾಕಿ ಬಿಡ್ತ. ಭಾಳ ಚಲೋ ಹೇಳ್ತಾನ. ಸುಮ್ಮನೆ ಅವ ಈ ಶಾಲನೆಗೆ ಹಾಕಿ ಹೊಡೆದಂತಲ್ಲ, ಹಂಗೆ ಹೊಡೆಯಲ್ಲವ, ನೇರವಾಗಿ ಇಟ್ಟು ಬಿಡ್ತಾನೆ. ನಿನಗೆ ನೀ ತಿಳ್ಕೊಂಬಾರಯ್ಯ, ನಿನಗೆ ನೀ ತಿಳ್ಕೊಂಡ ಮೇಲೆ ಎಲ್ಲವೂ ನಿನಗೆ ತಿಳಿತದೆ. ನಿನಗೆ ನೀನು ತಿಳ್ಕೊಳ್ಬೇಕಾಗಿತ್ತು ಅಂದ್ರ ಮನ್ಯಾಗ ಕುಂತ ಧಾರಾವಾಹಿ ನೋಡೋದ್ರಿಂದ ಸಿಗಲ್ಲ, ಹೊರಗ ಕಟ್ಟಿ ಮ್ಯಾಲ ಕುಂತ ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡೋದ್ರಿಂದ ಸಿಗಲ್ಲ, ಹೊರಗ ಕುಂತ ಮೊಬೈಲ್ ಸುಮ್ಮನೆ ಏರ್ಸುದ ಅದರಿಂದನೂ ಸಿಗಲ್ಲ. ನಿನಗೆ ನೀನು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಈ ಪುರಾಣಕ್ಕೆ ಬಾ ಅಂತ ಪುರಾಣ ಹಚ್ಚಾರಲ್ಲ, ಇದರಿಂದ ಮಾತ್ರ ನಾನು ತಿಳ್ಕೊಳ್ಳಕ ಸಾಧ್ಯವಾಗ್ತದೆ. ಅಂಥ ನನ್ನನ್ನ ನಾನು ತಿಳ್ಕೊಳ್ಳುವಂಥ ದಾರಿ ಯಾವುದಾದ್ರೂ ಇದ್ರೆ ಅದು ಅರಳುಗುಂಡಿಗೆ ಶರಣ ಬಸವೇಶ್ವರ ಮಹಾಪುರಾಣ ನಮಗೆ ಕಲಿಸಿಕೊಡುತ್ತದೆ ಎನ್ನುವಂಥ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಅಂತ ಮಹಾಂತರ ಪುರಾಣವನ್ನ ತಾವುಗಳೆಲ್ಲವನ್ನ ಏನ್ ಕೇಳುತ್ತಿದ್ದೀರಲ್ಲ
ಪುರಾಣವೆಂಬುದೊಂದು ಹೊಳಿ ಅದರೊಳಗ ನೀನು ಇಳಿ. ಏನು? ಪುರಾಣವೆಂಬುದೊಂದು ಹೊಳಿ ಅದರೊಳಗ ನೀನು ಇಳಿ, ಅವ ಗುಣಗಳ ಅಳಿ. ಏನು? ಅವ ಗುಣಗಳ ಅಳಿ ನಿನ್ನ ನೀ ತಿಳಿ. ಇದೇ ಪುರಾಣ. ಇದೇ ಪುರಾಣ. ಪುರಾಣ ಅಂದ್ರೆ ಬೇರೇನೂ ಅಲ್ಲ, ನಮಗ ನಾವು ತಿಳ್ಕೊಳ್ಳುವಂತಹದ್ದು ಪುರಾಣ ಆಗ್ತದೆ. ಅಂಥ ತಮ್ಮನ್ನ ತಾವು ತಿಳಿದ ಶರಣ ಬಸವೇಶ್ವರರ ಬದುಕಿನೊಳಗೆ ಒಂದು ಬಹಳ ದೊಡ್ಡ ಘಟನೆ ನಡೀತದೆ, ನೆನಪಲ್ಲಿಟ್ಕೊಳ್ಬೇಕು. ಶರಣಪ್ಪನವರು ಸಾಯಂಕಾಲದ ಹೊತ್ತಿಗೆ ವಾಯುವಿಹಾರಕ್ಕೆ ಹೋಗ್ತಿರ್ತಾರೆ. ಹೋಗುವ ಘಳಿಗೆಯೊಳಗ ಬೇಡಿದವರಿಗೆ ಬೇಡಿದನ್ನ ಕೊಟ್ಟಿರುವಂತಹ ಶರಣಪ್ಪಗ ಮನ್ಯಾಗ ಇನ್ನೊಂದು ತಿಂಗಳದಾಗ ಮಗಳ ಲಗ್ನದ ಬಂಗಾರ ಇಲ್ಲ ಅಂತ ಅಡ್ಮುಟ ಭಕ್ತ ಹೋಗಿ ಗಂಟು ಬಿದ್ದ. ಯಾವಾಗ ಅಡಮುಟ್ಟ ಭಕ್ತ ಹೋಗಿ ಗಂಟು ಬಿದ್ದ, ಶರಣಪ್ಪನವರಂತಾರ, ಯಪ್ಪ ಏನು ಬೇಕು ನಿನಗಂದಾಗ, ಏನಿಲ್ಲ ಇನ್ನೊಂದು ತಿಂಗಳದಾಗ ನನ್ನ ಮಗಳ ಲಗ್ನದ, ನನಗೊಂದು ತಟ್ಟಕ ಬಂಗಾರ ಬೇಕಾಗ್ಯದ, ಬಂಗಾರ ಕೊಡು ಅಂದಾಗ ಶರಣಪ್ಪನವರಂತಾರ, ಯಾರಿಲ್ಲ ಅಂತಾರಪ್ಪ, ನಿಮ್ಮ ಬಂಗಾರ ನಿಮಗೂ ಕೊಡಾಕ ನನಗೇನ ಗಂಟು ಹೋಗುದದ, ಅಲ್ಲಿ ಮಹಾಮನಿಯೊಳಗದ, ಅದು ನಾವು ವಾಕಿಂಗ್ ಹೊಂಟೀನಿ, 2 ನಿಮಿಷ ಬೇಡ 10 ನಿಮಿಷ ಹಿಂಗ ಹೋಗಿ ಹಿಂಗ ಬರ್ತೀನಿ, ತಡ್ಕೋ ಅಂದ್ರ ಅಡಮುಟ್ಟ ಭಕ್ತ ನಿಂದಿರ್ಲಿಲ್ಲ. ಯಾಕೆ ಅಡಮುಟ್ಟ ಅನ್ನಕತ್ತಿಂದ್ರೆ ಇದಕ್ಕ ಅನ್ನಕಚ್ಚಿ. ಅಡಮುಟ್ಟ ಭಕ್ತ ನಿಂದಿರ್ಲಿಲ್ಲ. ನನಗೆ ಈಗ ಬೇಕು ಅಂದ್ರೆ ಬೇಕಂತ ಹಠ ಹಿಡದ. ಯಾವಾಗ ಹಠ ಹಿಡದ ಭಕ್ತನಿಗೆ ಶರಣಪ್ಪನವರು ಕೊಡಬೇಕಾಗ್ಯದ ಬಂಗಾರ, ಆಗ ಶರಣಪ್ಪನವರು ಸುತ್ತಮುತ್ತ ನೋಡ್ತಾರ, ನಾಗರ ಹಾವು ಹರಿದು ಹೊಂಟಿತ್ತು. ನಾಗರ ಹಾವಿಗೆ ಕೈ ಮಾಡಿ ತೋರಿಸ್ತಾರ ಶರಣಪ್ಪನವರು, ತಮ್ಮ ಅಲ್ಲಿ ಬಂಗಾರ ಹೊಂಟಾದ, ಅದಕ್ಕೆ ಹೋಗಿ ಹಿಡಿ ಅಂದಾಗ ಈ ಅಡಮುಟ್ಟ ಭಕ್ತ ಅಂತ, ಯಾಕೋ ಶರಣ ಅಂದಿಮ, ಯಾಕೋ ಶರಣ ಅಂದ, ಯಾಕೆ ತಮ್ಮ ಏನಾಯ್ತು, ಏನು ನಾ ಬಂಗಾರ ಕೇಳಿದ್ರೆ ಹಾವಿಗೆ ಹಿಡಿದು ನನಗೆ ಕಚ್ಚಿಸಿ ಸಾಯಿಸ್ಬೇಕಂತ ಮಾಡಿಯನೋ ಇಷ್ಟ ಅಂದಾಗ ಶರಣಪ್ಪನವ್ರಂತಾರ, ಇಲ್ಲಪ್ಪ ಅದು ಕಚ್ಚಲ್ಲ, ನಿನಗೆ ಏನು ಬೇಕಾಗ್ಯದ ಅದು ನಿನಗೆ ಕೊಟ್ಟ ತೀರ್ಚದ, ಹೋಗು ಹಿಡಿ 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 ಅಂದಾಗ ಆಗ ಅಡುಮುಟ್ಟ ಭಕ್ತ ಯೋಚನೆ ಮಾಡ್ದ, ಒಂದು ತಟಕದು ಒಳಗ ಎಲ್ಲಿ ಹುತ್ತನ್ಯಾಗ ಹೋಗ್ಲಿ ಅಂತ ಕಾಯ್ದ. ಯಾವಾಗ ಹುತ್ತನ್ಯಾಗ ಹೋಯ್ತು, ಒಂದೇ ಒಂದು ಗೇಣು ಉಳಿತು. ಒಂದು ಗೇಣು ಉಳಿದಾಗ ಈಗ ಹಿಡಿದ್ರೆ ಕಚ್ಚಲ್ಲ ಅಂತ ಹೋಗಿ ಹಿಡಿತಾನ. ಎಷ್ಟು ಹಿಡಿದಿದ್ದ ಬಾಲ ಅವನ ಕೈಯಾಗ ಬಾಲ ಆಗಿ ಬರಲಿಲ್ಲ, ಬಂಗಾರ ಆಗಿ ಬರ. ಅವನ ಕೈಯಾಗ ಬಾಲ ಆಗಿ ಬರಲಿಲ್ಲ, ಬಂಗಾರ ಆಗಿ ಬಂತು. ಆಗ ಅಡಮುಟ್ಟ ಭಕ್ತ ಅಂತಾನ, ಹಾವನು ಹಳ್ಳಿ ಕಳಿಸಂದ, ಹೊಳ್ಳಿ ಮ್ಯಾಲ ಕಳಿಸಂದ. ಶರಣಪ್ಪನವ್ರಂತಾರ, ಟ್ರೈನ್ ಹೋಗ್ಯಾದ ತಮ್ಮ, ಟಿಕೆಟ್ ತಗೊಂಡ್ರು ಉಪಯೋಗ ಇಲ್ಲ. ಟ್ರೈನ ಹೋಗಿಬಿಟ್ಟಾದ, ಟಿಕೆಟ್ ತಗೊಂಡ್ರ ಉಪಯೋಗ ಇಲ್ಲ. ಹೇಳುವ ತಾತ್ಪರ್ಯ ಇಷ್ಟೇ, ಸಮಯ ಹೋಗಿ ಬಿಡಾಕತ್ತದೆ. 5 ದಿನದಾಗ ಇವತ್ತೊಂದು ದಿವಸ ಹೋಯ್ತು, ಇನ್ನು ಎಷ್ಟು ದಿವಸ ಉಳಿದದೆ? 4 ದಿನ ಉಳಿದದೆ. ಬಹುತ್ ಗಯಿ ಥೋಡಿ ರಹಿ, ಏನು ಬಹುತ್ ಗಯಿ ಥೋಡಿ ರಹಿ, ಥೋಡಿ ಬಿ ಅಬ ಜಾ ರಹಿ. ಸೊ ಹೀಗಾಗಿ ಇರುವಂಥ 4 ದಿನದೊಳಗ ಕೃತಾರ್ಥರಾಗಬೇಕಾಗದೆ, ಅದು ಶರಣಪ್ಪನವರ ಪುರಾಣವನ್ನ ಕೇಳಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ತಿಳಿಸಿ, ಕೇವಲ ಮನುಷ್ಯನಿಗೆ ಮಾತ್ರ ದಾಸೋಹ ಮಾಡೋದಕ್ಕೆ ದಾಸೋಹ ಅನ್ನಲ್ಲ. ಯಾವಾಗ ಕರಗಿ ಹೊಲ ಶರಣಪ್ಪನ ಪಾಲಿಗೆ ಬಂದಿತ್ತು, ಆ ಶರಣಪ್ಪಗೆ ಇಡೀ ಮಂದಿ ಅಂತಾರ, ನಿನಗ ಕರ್ಕಿ ಹೊಲ ಬಂದದ, ಅಲ್ಲೇನು ಬೆಳೀತು, ಜ್ವಾಳ ಬೆಳಿಬೇಡ ಅಂದ್ರು ಕೇಳಲಿಲ್ಲ ಶರಣಪ್ಪ. ಉತ್ತತಾನ ಬೆಳಿತಾನ. ಯಾವಾಗ ಹಕ್ಕಿಗಳು ಬಂದು ಕೂರ್ತಾವ, ಹಕ್ಕಿಗಳನ್ನ ಹೊಡೆಯಾಕ ಶರಣಪ್ಪ ಹೋಗಲ್ಲ. ಹೋಗದೇ ಇದ್ದ ಗಳಿಗೆಯೊಳಗ ಇಡೀ ಊರ್ ಮಂದಿ ಬಂದು ಅಂತಾರ, ಹಕ್ಕಿ ಹೊಡೆಯೋತಮ್ಮ, ಆಗಲೇ ಬಂದು ಹಕ್ಕಿ ತಿನ್ಕೊಂಡು ಹೊಂಟಾವ ಜ್ವಾಳ ಅಂದಾಗ ಶರಣಪ್ಪನವ್ರಂತಾರ, ನಾ ಕರಿಲಾರ್ದೆ ಹಕ್ಕಿಗಳು ಬಂದು ತಿಂದು ಹೊಂಟಾವ ಅಂದ ಮ್ಯಾಲ ಅವಕ್ಕ ಗಂಟಲಾಗ ಸಿಗು ಬೀಳೋದು ಬ್ಯಾಡ ಅಂತ ಅಲ್ಲಿ ಪರಿಯಾಣ ಕಟ್ಟಿ ನೀರು ತುಂಬಿ ಆ ಹಕ್ಕಿಗಳ ನೀರು ಸಹಿತ ಕುಡಿದು ಹೋಗ್ಲಿ ಅಂತ ಹಕ್ಕಿ ಪಕ್ಷಿಗಳಿಗೂ ದಾಸೋಹ ಮಾಡಿರುವಂತ ಮಹಾನ್ ಶ್ರೇಷ್ಠ ದಾಸೋಹಿ ಅನಿಸ್ಕೊಳ್ತಾನಂದ್ರ ಸುಮ್ಮನೆ ಅನಿಸ್ಕೊಳ್ಳಕ್ ಬರಲ್ಲವ. ಒಂದೊಂದು ಶಬ್ದ ಒಬ್ಬೊಬ್ಬರಿಗೆ ಅನುತ್ತೀವಿ ಅಂದ್ರ ಅದು ಸುಮ್ಮನೆ ಬರುವಂತಹದ್ದಲ್ಲ. ಅಂಥ ಮಹಾ ದಾಸೋಹಿಯ ಶರಣ ಬಸವೇಶ್ವರರ ಇವತ್ತು 203ನೇ ಜಾತ್ರೆ. ಇವತ್ತು
203ನೆಯ ಜಾತ್ರೆ. ಇಂಥ 203ನೆಯ ಜಾತ್ರೆಯೊಳಗ ಇಲ್ಲಿ ಅದೇ ಶರಣಬಸಪ್ಪನವರ ಪುರಾಣ ಪ್ರಾರಂಭ ಆಗದಲ್ಲೇ ಇದಕ್ಕೆ ಯೋಗ ಅಂತ ಕರ್ಕೊಂಡು ಬರ್ತೀವಿ. ಅಂಥ ಯೋಗಕ್ಕೆ ತಾವುಗಳೆಲ್ಲ ಸಾಕ್ಷಿಯಾಗಿದ್ದೀರಿ ಅನ್ನುವಂಥ ಮಾತುಗಳನ್ನ ಈ ಒಂದು ಸಂದರ್ಭದೊಳಗ ತಿಳಿಸಿ, ಪೂಜ್ಯರು ಹೇಳಿದ ಪ್ರಕಾರ ತಾವುಗಳೆಲ್ಲ ಸರಿಯಾದ ಸಮಯಕ್ಕೆ ಆಗಮಿಸಿ ಶಿವನ ಧ್ಯಾನದೊಳಗ ಒಂದಾಗಬೇಕಾಗಿದೆ. ನೀ ಯಾಕೋ ನಿನ ಹಂಗ್ಯಾಕೋ ನಿನ್ನ ನಾಮದ ಸ್ಮರಣೆ ಒಂದಿದ್ದರೆ ಸಾಕು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ದಾಸರು ಬರೀತಾರೆ. ಅಂಥ ನಾಲಿಗೆಯನ್ನ ಪರಮಾತ್ಮನಿಗೆ ನಾವೆಲ್ಲ ಕೊಡಬೇಕಾಗಿದೆ. ಹೋಟೆಲ್ಗ ಬೋರ್ಡ್ ಹಾಕದ ಬೇಡದವರಿಗೆ ಬೇಕಾದವರು ಬೇಕಾದುದನ್ನ ಬೇಕಾದಷ್ಟು ತಿನ್ನಬಹುದು ಅಂತ ಬೋರ್ಡ್ ಹಾಕಿದ್ದ. ಏನು ಬೇಕಾದವರು ಬೇಕಾದುದನ್ನ ಬೇಕಾದಷ್ಟು ತಿನ್ನಬಹುದಂತ ಬೋರ್ಡ್ ಹಾಕಿದ್ದ. ಬೋರ್ಡ್ ಹಾಕಿದ್ಮೇಲೆ ಒಂದು ವಾರದಿಂದ ಊಟ ಮಾಡಿರ್ಲಿಲ್ಲ. ಹೋಟೆಲ್ಗೆ ಹೋದ, ಏನೇನದ ಕೇಳ್ದ, ನೋಡ್ತಮ್ಮ 20 ಐಟಮ್ ಅದ ಅಂದ. 20 ಐಟಮ್ ತಗೊಂಡ ಬಾ ಅಂದ. ತಿಂದ ಮೇಲೆ ನೀರು ಕುಡಿಬೇಕಂದ್ರ ಮತ್ತೆ ಯೋಚನೆ ಮಾಡ್ತಾನ, ಪುಗುಶೆಟ್ಟೆ ಊಟ ಅದ. ಏನಂತ ಬೋರ್ಡ್ ಹಾಕಿದ್ದ? ಬೇಕಾದವ್ರು ಬೇಕಾದದನ್ನ ಬೇಕಾದಷ್ಟು ತಿನ್ನಬಹುದು, ಬಿಲ್ ಮಾತ್ರ ಮೊಮ್ಮಗ ಕೊಡ್ಬೇಕಂತ ಹಾಕಿದ್ದವ. ಏನು ಬೇಕಾದವ್ರು ಬೇಕಾದಷ್ಟು ತಿನ್ನಬಹುದು, ಬಿಲ್ ಯಾರು ಕೊಡಬೇಕು? ಮೊಮ್ಮಗ ಕೊಡ್ಬೇಕಂತ ಬೋರ್ಡ್ ಹಾಕ್ಯಾನ. ಪುಗುಶೆಟ್ಟೆ ಊಟ ಮಾಡಿದ್ರ ಪುಗುಶೆಟ್ಟೆ ಸಿಗುತ್ತಂದ್ರ ನನಗೊಂದಿರ್ಲಿ ನಮ್ಮ ಅಪ್ಪಗೊಂದಿರ್ಲಿ ಅನ್ನೋರು ನಾವೆಲ್ಲ. ನನಗೊಂದಿರ್ಲಿ ನಮ್ಮ ಅಪ್ಪಗೊಂದಿರ್ಲಿ ಅನ್ನೋರು ಆ ಪುಗುಶೆಟ್ಟೆ ಬೋರ್ಡ್ ನೋಡಿ ಹೋದ, ತಿಂದ ಕಂಠಮಠ. ಇನ್ನೇನು ನೀರು ಕುಡಿಬೇಕಂತಾನ ಮತ್ತವ ಯೋಚನೆ ಮಾಡ್ತಾನ, ನಾ ಎದ್ದು ಹೋದ್ನಿ ಅಂದ್ರೆ ಹೊಳ್ಳಿ ಪುಗುಶೆಟ್ಟೆ ಸಿಗಲ್ಲ, ಆ ನೀರ್ ಬದ್ಲಿ ಇನ್ನೊಂದು ಇಡ್ಲಿ ತಿನ್ನ ಮತ್ ಇನ್ನೊಂದು ಇಡ್ಲಿ ತಿಂದ. ಹೆಂಗ ತಿಂದ ನೀರು ಸಹಿತ ಕುಡ್ಲಾರ್ದು ಹೊರಗೆ ಬಂದ. ಬಾಜು ಕುಂತಿದ್ದ ಮಾಲಕ, ಮ್ಯಾನೇಜರ್, ಕ್ಯಾಶರ್, ಏತಮ್ಮ ಬಿಲ್ ಕೊಡು ಅಂದ. ಇವ ಅಂತಾನ, ಹುಚ್ಚಿಗೆ ಹಿಡ್ದೇನು ನಿನಗ? ಬೇಕಾದವ್ರು ಬೇಕಾದದನ್ನ ಬೇಕಾದಷ್ಟು ತಿನ್ನಬೇಕು, ಬಿಲ್ ಮಾತ್ರ ಮೊಮ್ಮಗ ಕೊಡ್ಬೇಕಂತ ಹಾಕಿ ನನ್ನ ಮೊಮ್ಮಗ ಬಂದಾಗ ಕೊಡ್ತಾನ, ನೀ ನನಗ್ಯಾಕ ಕೇಳಾಕತ್ತಿ ಅಂದಾಗ ಒಳಗ ಕರ್ಕೊಂಡು ಬಂದು ಕಪಾಳ ಗೆಡ್ಡಿಗೆ ಕೊಟ್ಟು ಹೇಳ್ತಾನಿವ, ನಾ ನಿನ್ನ ಬಿಲ್ ಕೇಳಾಕತ್ತಿಲ್ಲ, ಹಿಂದೆ ನಿಮ್ಮ ಮುತ್ಯ ತಿಂದು ಹೋಗಿದ್ದೆ, ನೀ ಮೊಮ್ಮಗ ಬಂದು ಕೊಟ್ಟು ಹೋಗಲ್ಲ. ನಾ ನಿನ್ನ ಬಿಲ್ ಕೇಳಾಕತ್ತಿಲ್ಲ, ಹಿಂದೆ ನಿಮ್ಮ ಮುತ್ಯ ಬಂದಿದ್ದ, ನಿಮ್ಮ ಮೊಮ್ಮಗ ಬಂದು ಬಿಲ್ ಕೊಟ್ಟು. ಹೇಳುವ ತಾತ್ಪರ್ಯ, ಪರಮಾತ್ಮನಿಗೆ ಬಿಲ್ಲು ಕೊಟ್ಟ ಬದುಕು ಮಾಡಬೇಕಾಗದೆ. ಪರಮಾತ್ಮನ ಬಿಲ್ಲು ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಭೂಮಿ, ನಮ್ಮ ಕೂದಲಲ್ಲ. ಆ ಪರಮಾತ್ಮನ ಬಿಲ್ ಯಾವುದಾದ್ರೂ ಇದ್ರೆ ನಮ್ಮ ಸುಂದರವಾಗಿರುವಂಥ ದಿಲ್ ಮಾತ್ರ ಆತನಿಗೆ ಬಿಲ್ ಆಗಿ ನಿರ್ಮಾಣ ಆಗ್ತದೆ. ಅಂಥ ದಿಲ್ಲನ್ನ ಆತನಿಗೆ ಕೊಟ್ಟು ನಾವು ಕೃತಾರ್ಥರಾಗೋಣ ಅನ್ನೋ ಮಾತುಗಳನ್ನ ತಿಳಿಸಿ, ಹೆಚ್ಚಿಗೆ ಮಾತುಗಳನ್ನ ಹೇಳದ ಹಾಗೆ, ಓ ಮಲ್ಲಿಗೆ ಕಾಕಡ ನೀನು ಬಹಳ ಪಾಕಡ, ಕಣ್ಣು ಬಿಟ್ಟೆ ಗಡಗಡ, ಉದುರಿ ಬಿದ್ದೆ ಬೆಡಬಡ, ಒಂದು ದಿನದ ಜೀವನ ಆದರೂ ನೀ ಪಾವನ, ನನ್ನ ಮನೆಯ ನಂದನ, ನಿನಗೆ ನನ್ನ ವಂದನ. ಜೈ ಗುರು ಬಸವೇಶ್ವರ.